ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ನಡೆದಂತಹ ಪ್ರಕರಣ ಸಂಬಂಧ ಗನ್ಮ್ಯಾನ್ಗಳಿಂದ ಮಾಹಿತಿಯನ್ನ ಕಲೆ ಹಾಕಿದೆ ಸಿಐಡಿ. ಬಂಧಿತ ಮೂವರು ಖಾಸಗಿ ಗನ್ಮ್ಯಾನ್ಗಳಿಂದ ಮಾಹಿತಿಯನ್ನ ಪಡೆಯೋದಕ್ಕೆ ಸಿಐಡಿ ತಂಡ ಮುಂದಾಗಿರುವಂತದ್ದು. ಫೈರಿಂಗ್ ಮಾಡಿದ ಸನ್ನಿವೇಶ ಹಿನ್ನೆಲೆ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಅವತ್ತು ನಡೆದಂತಹ ಫೈರಿಂಗ್ ಯಾವ ಕಾರಣಕ್ಕಾಗಿ ಮಾಡಿದ್ರಿ, ಯಾವ ಉದ್ದೇಶವನ್ನ ಇಟ್ಕೊಂಡು ಮಾಡಿದ್ರಿ, ಅಂಥ ಪ್ರಮೇಯ ಅಲ್ಲಿ ಏನಿತ್ತು, ಎಲ್ಲ ಆಯಾಮದಲ್ಲೂ ಒಂದು ಕಡೆ ಸಿಐಡಿ ಪ್ರಶ್ನೆಯನ್ನ ಮಾಡತೊಡಗಿದೆ. ಬಂಧಿತರಿಂದ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ರಾಜಶೇಖರನ್ನ ಗುರಿಯಾಗಿಸಿ ಫೈರಿಂಗ್ ನಡೆಸಿಲ್ಲ ಅಂತ ಆರೋಪಿಗಳು ಹೇಳ್ತಾ ಇದ್ದಾರಂತೆ. ಒಂದೊಂದು ಬಾರಿಯೂ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ ಕೂಡ ರಾಜಶೇಖರ್ನೇನು ಟಾರ್ಗೆಟ್ ಮಾಡ್ಕೊಂಡು ಗುಂಡು ಹಾರಿಸಿಲ್ಲ ಅಂತ ಹೇಳಿದ್ದಾರಂತೆ. ಹಾಗಾದ್ರೆ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡ್ರಿ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಜೊತೆಗೆ ಮಿಸ್ ಆಗಿ ಫೈರಿಂಗ್ ಮಾಡಿದ್ರು ಕೂಡ ಯಾವ ಗನ್, ಯಾತಕ್ಕಾಗಿ ಮಾಡಿದ್ರಿ, ಅಂಥ ಸನ್ನಿವೇಶ ಏನಿತ್ತು, ಗಲಭೆ ನಡೀತಾ ಇತ್ತು, ಓಕೆ, ಆದ್ರೆ ತೀವ್ರ ಪ್ರಮಾಣದಲ್ಲಿ ಗಲಭೆ ನಡೆದೋಗಿದ್ದ. ಒಂದು ಕಡೆ ಹೇಳ್ತಾರೆ ರಾಜಶೇಖರ್ ಕಲ್ಲನ್ನ ತೂರಾಡ್ತಾ ಇದ್ದ, ಅಂತ ಸಂದರ್ಭದಲ್ಲಿ ಆತನನ್ನ ಲಾಠಿಯಲ್ಲಿ ಎಸೆಯುವಂತ ಸಂದರ್ಭದಲ್ಲಿ ಆತ ಓಡ್ ಹೋಗ್ತಾ ಇದ್ದ. ಎಲ್ಲವೂ ಒಂದು ಕಡೆ ಆದ್ರೆ ಫೈರಿಂಗ್ ನ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಗುರುಚರಣ್ ಸಿಂಗ್ ಪ್ರಮುಖವಾಗಿ ಫೈರಿಂಗ್ ವಿಜುವಲ್ಸ್ ಯಾವಾಗ ವೈರಲ್ ಆಯಿತೋ ಅಲ್ಲಿ ಕಂಡಂತಹ ಮೊದಲ ವ್ಯಕ್ತಿ ಅಂದ್ರೆ ಗುರುಚರಣ್ ಸಿಂಗ್. ಆತನನ್ನ ಕೂಡ ವಿಚಾರಣೆ ನಡೆಸಬೇಕು ಅನ್ನೋದು ಸದ್ಯಕ್ಕೆ ವಿಪಕ್ಷಗಳ ಆಗ್ರಹ. ಸದ್ಯಕ್ಕೆ ಗುರಿಯಾಗಿಸಿ ಫೈರಿಂಗ್ ನಡೆಸಿಲ್ಲ ಅಂತ ಆರೋಪಿಗಳು ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದರ ಹೊರತಾಗಿಯೂ ಗನ್ ಲೈಸೆನ್ಸ್ ಕುರಿತಾದಂತಹ ಪ್ರಶ್ನೆ, ಗನ್ ಲೈಸೆನ್ಸ್ ಇದ್ರು, ಯಾರ ಹೆಸರಲ್ಲಿತ್ತು, ಯಾತಕ್ಕಾಗಿ ಡೈರೆಕ್ಟ್ ಫೈರಿಂಗ್ ಮಾಡಿದ್ರಿ, ಜೊತೆಗೆ ಈ ಗನ್ ಮೂಲತಃ ಯಾರದ್ದು, ಆ ಸಂದರ್ಭದಲ್ಲಿ ನೀವು ಬಳಸಿದ ಯಾಕೆ, ಎಲ್ಲಾ ವಿಚಾರದಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಆರೋಪಿಗಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಗನ್ ಲೈಸೆನ್ಸ್ ಕುರಿತು ಜಮ್ಮು ಕಾಶ್ಮೀರಕ್ಕೂ ಕೂಡ ವರದಿಯನ್ನ ಕಳಿಸಿದ್ದಾರೆ ಸಿಐಡಿ. ಘಟನಾ ಸ್ಥಳದಲ್ಲಿ ಸಿಕ್ಕಂತಹ ಗುಂಡುಗಳ ಕುರಿತು ತನಿಖೆ ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಫೈರಿಂಗ್ ಬಹಳಷ್ಟು ಎಷ್ಟು ಬಾರಿ ಆಯಿತು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಮ್ಯಾಟರ್ ಆಗುತ್ತೆ. ಜೊತೆಗೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಹೋದಂತಹ ಸಂದರ್ಭದಲ್ಲೂ ಕೂಡ ಗುಂಡು ಸಿಕ್ಕಿತ್ತು. ಜೊತೆಗೆ ಜನಾರ್ದನ್ ರೆಡ್ಡಿ ಕೂಡ ಅವಾಗವಾಗ ಒಂದು ಗುಂಡನ್ನ ತೋರಿಸ್ತಾ ಇದ್ರು. ಸೊ ಈ ಎಲ್ಲಾ ಗುಂಡುಗಳ ಕುರಿತು ತನಿಖೆ ಕೂಡ ನಡೀತಾ ಇದೆ. ಗನ್ಮ್ಯಾನ್ಗಳ ಹೇಳಿಕೆಯನ್ನ ಆಧರಿಸಿ ಮತ್ತಷ್ಟು ಜನರ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಪ್ರಕರಣದ ಮೂಲ ಜಾಡು ಹಿಡಿದು ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ಸಿದ್ದು, ನಾವು ಗಮನಿಸೋದಾದ್ರೆ ಗನ್ಮ್ಯಾನ್ಗಳಿಂದ ಒಂದು ಕಡೆ ಸಿಐಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಅಂತ, ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಇಲ್ಲಿ ಸಿಐಡಿ ಪಾರದರ್ಶಕವಾಗಿ ತನಿಖೆ ಮಾಡುವತ್ತ, ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಒತ್ತಡ ಇದೆ ಬೇಗ ವರದಿ ಕೊಡಬೇಕು ಅಂತ, ಆದ್ರೂ ಕೂಡ ಏನ್ ಸಿಐಡಿ ತರಾತುರಿಯಲ್ಲಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹಿಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಏನಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಈ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕುವಂತ ವಿಚಾರಕ್ಕೆ ನಡೆದಂತ ಗಲಾಟೆ ಗೆಲುವೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ ಅವರ ಹತ್ಯೆ ಆಗುತ್ತೆ. ಹತ್ಯೆ ಆದಂತಹ ಸಂದರ್ಭದಲ್ಲಿ ಆ ಮೂವರು ಖಾಸಗಿ ಗನ್ಮ್ಯಾನ್ಗಳನ್ನ ಈಗ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಘಟನೆ ವೇಳೆ ಫೈರಿಂಗ್ ಮಾಡಿದಂತಹ ಸನ್ನಿವೇಶ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಏನು ಖಾಸಗಿ ಗನ್ಮ್ಯಾನ್ ಇದ್ರು, ಸತೀಶ್ ಶೆಟ್ಟಿ ಅವರು ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಆ ಗನ್ಮ್ಯಾನ್ಗಳನ್ನ ಕೂರಿಸಿ ಇಂಚಿಂಚಾದ ಮಾಹಿತಿಗಳನ್ನ ಸಿಐಡಿ ಅಧಿಕಾರಿಗಳು ಸಹ ಪಡೆದುಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದ್ಗಡೆ ಫೈರಿಂಗ್ ಮಾಡುವಂತೆ ನಿಮ್ಗೆ ಯಾರು ಸೂಚನೆ ನೀಡಿದ್ರ, ಇದಕ್ಕೆ ನಿಮ್ಗೆ ಯಾರು ಫೈರಿಂಗ್ ಮಾಡ್ಲಂತ ಹೇಳಿದ್ರ ಅನ್ನುವಂತ ಮಾಹಿತಿಯನ್ನ ಕೂಡ ಸಿಐಡಿ ಇಲಾಖೆ ಅಧಿಕಾರಿಗಳು ಸಹ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ರಾಜಶೇಖರನ್ನ ಗುರಿಯಾಗಿ ಇಟ್ಕೊಂಡೇ ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಬಹುದೊಡ್ಡ ಆರೋಪ ಕೂಡ ಇತ್ತು. ಈ ಆರೋಪದಡಿಯಲ್ಲಿ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಗನ್ಮ್ಯಾನ್ ಅವರು ಸಹ ಹೇಳುವಂತ ಉದ್ದೇಶ ಇಷ್ಟೇ, ನಾವು ಯಾವುದೇ ನೇರವಾಗಿ ಫೈರಿಂಗ್ ಮಾಡಿರ್ಲಿಲ್ಲ, ಅದು ಮಿಸ್ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಜೊತೆಗೆ ಆ ಗನ್ಮ್ಯಾನ್ ಅವರಂತ ಇದ್ದಂತ ಗನ್ಗಳು ಇಲ್ಲಿದೀವಲ್ಲ, ಈ ಗನ್ಗಳು ಎಲ್ಲಿಂದು ಯಾವ ಕಡೆಯಿಂದ ಬಂದಿವೆ, ಯಾವ ರೀತಿಯಾದಂತ ಲೈಸೆನ್ಸ್ ಗಳಿವೆ ಅಥವಾ ಲೈಸೆನ್ಸ್ ಗಳು ಇಲ್ವಾ ಅನ್ನುವಂಥದ್ದನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಬೆನ್ನತ್ತಿದ್ದಾರೆ. ಈಗ ಗನ್ಮ್ಯಾನ್ಗಳ ಇರುವಂತ ಗನ್ಗಳೇನಿದೆಯಲ್ಲ ಆ ಗನ್ಗಳು ಜಮ್ಮು ಕಾಶ್ಮೀರ್ನಲ್ಲಿ ಆ ಗನ್ಗಳ ಇದ್ದು ಅಲ್ಲಿಂದಲೇ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಕೂಡ ಈಗ ಸಿಐಡಿ ಸಿಕ್ಕಿದೆ. ಹೀಗಾಗಿ ಜಮ್ಮು ಕಾಶ್ಮೀರ್ ಕೂಡ ಈ ಲೈಸೆನ್ಸ್ ಕುರಿತು ಗನ್ಮ್ಯಾನ್ಗಳ ಏನಿತ್ತಲ್ಲ ಆ ಪ್ರಕರಣವನ್ನ ಕೂಡ ಈಗ ವರದಿಯನ್ನ ಕೇಳಿರುವಂತದ್ದು ಕೂಡ ಇದೆ. ಇನ್ನು ಘಟನಾ ಸ್ಥಳದಲ್ಲಿ ಇನ್ನು 3 ಗುಂಡುಗಳು ಕೂಡ ಬ್ಯಾಲೆಟ್ ಸಿಕ್ಕಿತ್ತು. 3 ಗುಂಡುಗಳು ಕೂಡ ಸಿಕ್ಕಿತ್ತು. ಅದನ್ನೀಗ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ಕುರಿತು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ ಹೇಳಿಕೆ ಆಧರಿಸಿ ಮತ್ತಷ್ಟು ಏನಿದೆ ಜನರನ್ನ ವಿಚಾರಣೆಗೆ
ಒಯ್ಯುವ ಸಾಧ್ಯತೆಗಳು ಕೂಡ ಇದೆ. ಪ್ರಕರಣ ದಾಖಲಾಗಿದಂತ ಏನಿದೆಯಲ್ಲ ಆ ಜಾಡನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಸಹ ಪೊಲೀಸರ ಜೊತೆಗೆ ಸಿಐಡಿ ಅಧಿಕಾರಿಗಳು ಸಹ ಸಾಕಷ್ಟು ಚುರುಕಾಗಿ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ನಾಯಕರ ಆರೋಪ ಏನಂದ್ರೆ ಸಿಐಡಿ ಅಂದ್ರೆ ಸರ್ಕಾರ ಅವ್ರದೇ ಇದೆ ಈ ಕೆಲಸ, ಇದನ್ನ ಪ್ರಕರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬಿಜೆಪಿಯವರು ಒತ್ತಾಯ ಇಷ್ಟೇ, ಇದನ್ನ ಸಿಐಡಿಗೆ ಬೇಡ ಸಿಬಿಐಗೆ ಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಸಹ ಮಾಡ್ತಾ ಇದ್ರೆ. ಆದ್ರೆ ಸರ್ಕಾರದಿಂದ ಸಿಐಡಿ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡ ಕೂಡ ಇದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಸಹ ಸಾಕಷ್ಟು ಶೋಧ ಕಾರ್ಯ ಮುಂದುವಾಗಿ ಕೆಲಸಕ್ಕೆ ಮುಂದಾಗಿದ್ರೆ ಇನ್ನಷ್ಟು ಪ್ರಕರಣಕ್ಕೆ ಏನು ಆಧರಿಸಿ ಮತ್ತಷ್ಟು ಜನರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಅಮೃತ. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.